ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಆರ್ಥಿಕ ಅಪರಾಧಗಳ ಹಿಂದೆ ಕೆಲವು ಲೆಕ್ಕ ಪರಿಶೋಧಕರ ಕೈವಾಡ ಇದೆ. ಲೆಕ್ಕ ಪರಿಶೋಧಕರ ಕೆಲಸ ನಿಷ್ಠೆಯಿಂದ ಮಾಡಬೇಕು ಎಂದ ಅಬಸೆ ದಿನೇಶ್ ಕುಮಾರ್ ಜೋಶಿ. ಡಾಕ್ಟರ್ ಕೆಳದಿ ಗುಂಡಾ ಜೋಯಿಸ್ ಕುರಿತ ಪರಂಧಾಮ ನೆನಪಿನ ಕೃತಿ ಲೋಕಾರ್ಪಣೆ. ನಗರಸಭೆಯಿಂದ ಡೆಂಗ್ಯೂ ನಿಯಂತ್ರಣಕ್ಕೆ ಜಾಗೃತಿ ಕಾರ್ಯಕ್ರಮ. ಪರಿಸರ ಸ್ವಚ್ಛವಾಗಿರಿಸಿಕೊಂಡರೆ ಡೆಂಗ್ಯೂ ಬರುವುದಿಲ್ಲ ಎಂದ ಪೌರಾಯುಕ್ತ ನಾಗಪ್ಪ. ಜೂನ್ 6ರವರೆಗೆ ಸಾಗರ ತಾಲೂಕಿನಲ್ಲಿ 100ಕ್ಕಿಂತ ಹೆಚ್ಚು ಡೆಂಗ್ಯೂ ಪ್ರಕರಣ ದಾಖಲಾಗಿದೆ ಎಂದ ಡಾಕ್ಟರ್ ಭರತ್. ಈಗ ಸುದ್ದಿಯ ವಿವರ. ಭಾರತ ದೇಶದಲ್ಲಿ ಆಗುತ್ತಿರುವ ಆರ್ಥಿಕ ಅಪರಾಧಗಳ ಹಿಂದೆ ಕೆಲವು ಲೆಕ್ಕ ಪರಿಶೋಧಕರ ಕೈವಾಡ ಇದ್ದೇ ಇರುತ್ತದೆ ಎಂದು ಆಂತರಿಕ ಲೆಕ್ಕ ಪರಿಶೋಧಕ ಹಾಗೂ ಜೋಶಿ ಫೌಂಡೇಶನ್ ಸಂಸ್ಥಾಪಕ ಅಬಸೆ ದಿನೇಶ್ ಕುಮಾರ್ ಜೋಶಿ ತಿಳಿಸಿದರು. ಸಾಗರ ತಾಲೂಕಿನ ಹೆಗ್ಗೋಡಿನ ವಿದ್ಯಾಭಿವೃದ್ಧಿ ಸಂಘದ ಕಾಕಲ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶನಿವಾರ ಸಿಎ ಫೌಂಡೇಶನ್ ಮತ್ತು ಕೌಶಲ್ಯ ಅಭಿವೃದ್ಧಿ ತರಗತಿ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಜವಾಬ್ದಾರಿ ಏನಿದೆ, ಇವತ್ತು ಭಾರತ ದೇಶದಲ್ಲಿ ಆಗುತ್ತಿರುವಂತಹ ಈ ಆರ್ಥಿಕ ಅಪರಾಧಗಳೇನಿದೆ, ಈ ಅಪರಾಧಗಳ ಹಿಂದೆ ಲೆಕ್ಕಪತ್ರ ಪರಿಶೋಧಕರದ್ದು ಕೈವಾಡಕ್ಕೆ ಇದ್ದೇ ಇದೆ ಅನ್ನುವಂಥದ್ದು ನಾವು ಒಪ್ಕೊಳ್ಳೇಬೇಕು. ನಾವು ಪ್ರಾಮಾಣಿಕವಾಗಿ ಲೆಕ್ಕಪತ್ರಗಳನ್ನು ಪರಿಶೋಧನೆಯನ್ನು ಮಾಡಿ ಯಾವುದೇ ರೀತಿಯಾದಂತಹ ಆಮಿಷಕ್ಕೆ ಒಳಗಾಗದೆ ಇದ್ದಂತಹ ಸಂದರ್ಭದಲ್ಲಿ ಇವತ್ತಿನ ದಿನ ನಡೆದಂತಹ ಅಪಾರವಾದ, ತಾವೆಲ್ಲ ಪೇಪರಲ್ಲೂ ನೋಡಿರ್ತೀರಿ, ಟ್ವಿಟರಲ್ಲೂ ನೋಡಿರ್ತೀರಿ, GST 150 ಕೋಟಿ ರೂಪಾಯಿ ದಂಧೆ, 4 ಜನ ಲೆಕ್ಕ ಪರಿಶೋಧಕರು ಅರೆಸ್ಟ್ ಅನ್ನುವಂಥದ್ದನ್ನು ತಾವು ನೋಡಿರ್ತೀರಿ. ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ಭಾರತ ದೇಶ ಒಂದೇ ಅಲ್ಲ, ಯಾವುದೇ ದೇಶದ ಆರ್ಥಿಕ ಸ್ಥಿತಿ ಸಬಲವಾಗಿರಬೇಕು ಅಂತಂದ್ರೆ ಅದರ ಪಿಲ್ಲರ್ಗಳು ಸರಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಪ್ರಾಮಾಣಿಕತೆ ಇರಬೇಕಾಗ್ತದೆ. ದುಡ್ಡಿನ ಹಿಂದೆ ಹೋಗ್ತಕ್ಕಂಥದ್ದು ಬೇರೆ, ಸಂಪಾದನೆ ಮಾಡಬೇಕು ಅಂತ ಹೋಗ್ತಕ್ಕಂಥದ್ದು ಬೇರೆ. ಸಂಪಾದನೆ ಮಾಡಲಿಕ್ಕೆ ಬೇಕಾದಂತಹ ಮಾರ್ಗಗಳಿವೆ. ಆದರೆ ಪ್ರಾಮಾಣಿಕತೆಯಿಂದ ನಾನು ಅದನ್ನು ಸಂಪಾದನೆ ಮಾಡಿದರೆ ಸತ್ಯ ಯಾವ ಸತ್ಯನಿಷ್ಠರಾಗಿಲ್ಲ. ಅದನ್ನು ನಾವು ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕು. ಎಲ್ಲರೂ ನಾನೇನು ಸತ್ಯನಿಷ್ಠ ಅಲ್ಲ, ಹೌದಲ್ಲ. ಆದರೆ ಎಷ್ಟು ಯಾವ ಪ್ರಮಾಣದಲ್ಲಿ ನನ್ನ ಈ ತೀರ್ಮಾನ ದೇಶದ ಮೇಲೆ ಯಾವ ಪರಿಣಾಮ ಹೊಂದಿರುತ್ತೆ, ಅದರ ಮೇಲೆ ಬಂಡವಾಳ ಹೂಡಿರ್ತಕ್ಕಂಥವ್ರ ಮೇಲೆ ಏನು ಪರಿಣಾಮ ಹೊಂದಿರುತ್ತೆ. ಹಲವಾರು ಕೋಆಪರೇಟಿವ್ ಬ್ಯಾಂಕ್ಗಳು ಮುಳುಗಡೆ ಆಗಿದೆ. ಅದರಲ್ಲಿ ದುಡ್ಡು ಇಟ್ಟಿರ್ತಕ್ಕಂಥ ಹಲವಾರು ವ್ಯಕ್ತಿಗಳು ತಮ್ಮ ಜೀವನದ ಸಂಪೂರ್ಣ ಸಾಧನೆ ಮಾಡಿರ್ತಕ್ಕಂಥ ಹಣವನ್ನ, ತಮ್ಮ ಜೀವನದ ಕೊನೆಯ ಸಂಧ್ಯಾಕಾಲವನ್ನು ಕಳೆಯಬೇಕು ಅಂತ ಇಟ್ಟಿರ್ತಕ್ಕಂಥ ಹಣಗಳನ್ನು ಲೂಟಿ ಮಾಡಿ ಆ ಕುಟುಂಬಗಳು, ಹಲವಾರು ಕುಟುಂಬಗಳು ತಮ್ಮ ಜೀವನದ ಪ್ರಾಣವನ್ನು ಕಾರಣ ಯಾರು? ಲೆಕ್ಕಪತ್ರ ಪರಿಶೋಧನೆ, ಲೆಕ್ಕಪತ್ರಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇರ್ತಕ್ಕಂಥದ್ದು. ಸರಿಯಾಗಿ ನಿರ್ವಹಣೆ ಗೊತ್ತಿದ್ರು ಸರಿಯಾದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅದನ್ನ ಸಾರ್ವಜನಿಕರಿಗೆ ತಿಳಿಸಬೇಕು, ತಿಳಿಸದೇ ಇರ್ತಕ್ಕಂಥದ್ದು. ನಾನು ಯಾವುದೋ ಒಂದು ವೈಯಕ್ತಿಕ ಲೆಕ್ಕಪತ್ರಗಳನ್ನು ಪರಿಶೋಧನೆ ಮಾಡ್ತಿದ್ದೇನೆ ಅಂತಂದ್ರೆ ಅದರಲ್ಲಿ ಅಷ್ಟು ಆ ರೀತಿಯಾದಂತಹ ಅಗಾಧವಾದ ಪರಿಣಾಮವನ್ನು ಬೀರಲ್ಲ. ಯಾಕಂದ್ರೆ ನಾನೀಗ ಇರುವ ಲೆಕ್ಕಪತ್ರ ಅವರದ್ದು ಆದಾಯ ತೆರಿಗೆ ನಾನು ಫೈಲ್ ಮಾಡ್ತಾ ಇದ್ದೇನೆ ಅಂತಂದ್ರೆ ಅದು ಅವರಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದೇ ನಾನು ಈ ವಿದ್ಯಾಸಂಸ್ಥೆಯ ಲೆಕ್ಕಪತ್ರ ಪರಿಶೋಧನೆಯನ್ನು ಮಾಡ್ತಾ ಇದ್ದೇನೆ ಅಂತಂದ್ರೆ ಈ ವಿದ್ಯಾಸಂಸ್ಥೆಗೆ ಹಣವನ್ನು ಕೊಟ್ಟಿರ್ತಕ್ಕಂಥ ಹಲವಾರು ಜನರಿದ್ದಾರೆ. ನಾನು ಆ ಹಲವಾರು ಜನರು ನಾನು ಕೊಡ್ತಕ್ಕಂಥ ಲೆಕ್ಕಪತ್ರ ಪರಿಶೋಧನಾ ವರದಿಯ ಮೇಲೆ ಅವರು ತಮ್ಮ ಹಣವನ್ನು ಈ ಸಂಸ್ಥೆ ಕೊಡಬೇಕು ಕೊಡಬಾರದು ಅನ್ನೋ ತೀರ್ಮಾನ ಮಾಡಿದ್ದಾರೆ. ನಾನು ಯಾವಾಗಲೂ ಸಂಸ್ಥೆಗಳಲ್ಲಿ ದುರ್ವ್ಯವಹಾರ ಆಗಿರ್ತಕ್ಕಂಥದ್ದನ್ನ ಬದಿಗೊತ್ತಿ ಸಂಪೂರ್ಣ ಸರಿಯಾಗಿದೆ ಅಂತ ವರದಿ ಕೊಟ್ಟ ಸಂದರ್ಭದಲ್ಲಿ ಹಲವಾರು ಜನರು ಆ ಸಂಸ್ಥೆಗೆ ಹಣವನ್ನು ಕೊಟ್ಟುವಂತಕ್ಕಂಥ ಸಂದರ್ಭದಲ್ಲಿ ಅದು ದುರುಪಯೋಗವಾಯಿತು ಅಂತಂದ್ರೆ ಅದರ ನೇರ ಮತ್ತು ಪರಿಣಾಮ ಕಾರಣಕ್ಕಂತ ನಾನು ಆಗಿರ್ತೇನೆ ಅನ್ನುವಂಥ ಜವಾಬ್ದಾರಿ ನಾನು ನಮ್ಮೆಲ್ಲರಿಗೂ. ಲೆಕ್ಕಪತ್ರ ಪರಿಶೋಧನೆ ಮಾಡತಕ್ಕಂಥ ವ್ಯಕ್ತಿ ಜವಾಬ್ದಾರಿ ಹೇಳ್ತಿದ್ದೆ. ಏನಿರುತ್ತೆ ಅವನಿಗೆ ಜವಾಬ್ದಾರಿ? ಪರೀಕ್ಷೆ ಪಾಸ್ ಮಾಡತಕ್ಕಂಥದ್ದು ದೊಡ್ಡ ವಿಚಾರ ಅಲ್ಲ. ಇದನ್ನು ನೀವು ವಿದ್ಯಾರ್ಥಿಗಳ ಗಮನದಲ್ಲಿ ಇರಬೇಕು. ಪರೀಕ್ಷೆ ಪಾಸ್ ಮಾಡುವಂಥದ್ದು ದೊಡ್ಡ ವಿಚಾರ ಅಲ್ಲ.
ರಕ್ತದಾನ ಶಿಬಿರ ಉದ್ಘಾಟಿಸಿ ಡಾಕ್ಟರ್ ಎಚ್.ಎಂ. ಶಿವಕುಮಾರ್ ಮಾತನಾಡಿದರು. ಎಲ್ಲ ಹೇಳ್ಬೋದು ನಾನು ಸರ್ ನನಗೆ ಡಿಸ್ಟಿಂಕ್ಷನ್ ಬಂದಿದೆ 100 ಬಂದಿದೆ ನಿಮಗೆ 100 ಬಂದಿದೆ ಅಂದರೆ ಎಲ್ಲ ಬರುತ್ತೆ ಅಂತ ಅರ್ಥ ಅಲ್ಲ. 100 ಹ್ಯಾಕ್ ಬಂದಿದೆ ಅಂತಂದರೆ ಅದು ನೇಷನಲ್ಗೆ ಗೊತ್ತಿದೆ. ನಾವು ಕೊಟ್ಟರೆ ನಮ್ಗೆ ಸಮಸ್ಯೆ ಇಲ್ಲ. ಈಗ ಮೊನ್ನೆ ನಮ್ಮ PUC ರಿಸಲ್ಟ್ ಫಸ್ಟ್ ಪೀಸ್ ಇತ್ತು, ಅಲ್ಲಿ BD ಹತ್ರ ಇಲ್ಲ ನೀವು ರಿಸಲ್ಟ್ ಜಾಸ್ತಿ ಮಾಡ್ತಾ ಬನ್ನಿ ಅಂದರೆ ಫೇಲ್ ಆದರೆ ನೀವು ಪಾಸ್ ಮಾಡ್ತಾ ಬಂದರೆ ನೀವು ತಪ್ಪೋರು. ಅವ್ರು ಯಾಕೆಂದರೆ ಅಲ್ಲಿ ಬೆಂಗಳೂರು ಕೂತಾರೆ ಏನು ಶಿವಮೊಗ್ಗ ಇಷ್ಟು ಕಂಡ ರಿಸಲ್ಟ್ ಇದೆ ಜಾಸ್ತಿ ಮಾಡಿ ಎಲ್ಲ ಜಾಸ್ತಿ ಮಾಡಿ PUC SLC ಗೊತ್ತಾಗಿದೆ 20% ಕೊಟ್ಟು ಯಾರು ಗೊತ್ತು ಈ ಮಕ್ಕಳಿಗೆಲ್ಲ ಗಿಲ್ಟು, ಅಯ್ಯೋ ನಾನು 20% ತಗೊಂಡು ಪಾಸ್ ಆಗೋದ ನೋಡಿ ಎಂಥ ವ್ಯವಸ್ಥೆ ಇದೆ ಅಂತ ಯಾರು ಕೇಳಬೇಕು. 20% ಯಾರಿಗೆ ಗೊತ್ತಿಲ್ಲ. ನಮಗೆ ಈ ಕಾಲೇಜ್ಗಳಿಗೆ ನೀವು ವ್ಯಾಲ್ಯೂಷನ್ ಕೂಡ ಗೊತ್ತಿದೆ, ಅಲ್ಲಿ DC ಇರ್ತದೆ, ಇದು ಸ್ವಲ್ಪ ಕಳ್ಳ ಬಂದಿದ್ದು 28 ನಿಲ್ಲಿಸಿದೆಯಾ 30 ನಿಲ್ಲಿಸಿದೆಯಾ ಇನ್ನೊಂದು 10 ಹಾಕು. ಈ ಅಂದರೆ ಅಧ್ಯಯನ ಮಾಡಬೇಕು, ನಾವು ಚೆನ್ನಾಗಿ ಬರಬೇಕು ಅನ್ನುವಂಥ ಒಂದು ಮೆಸೇಜೇ ಮಿಸ್ ಆಗುವಂಥ ಹಂತದಕ್ಕೆ ನಾವು ತಲುಪಿದ್ದೀವಿ. ಇದು ಶಿಕ್ಷಣಕ್ಕೆ ಹೇಳ್ಬೋದು ತುಂಬ ಹೇಳ್ಬೋದು. ಇನ್ನು ನಾನು ಅನಿವಾರ್ಯ ನನ್ನ ರಕ್ತನೀರು ಬಗ್ಗೆ ಇಲ್ಲಿ ಹೆಚ್ಚಿನವರಿದ್ದರೆ ಸಾಗರದಲ್ಲಿ ಈಗ ಡೆಂಗು ಬಂದ್ರಿಂದ ರಕ್ತಕ್ಕೆ ಪ್ರತಿನಿತ್ಯ ನನಗೆ ನೆನೆ ಹೆಗ್ಗುಡಿಗೆ. ಕಾರ್ಯಕ್ರಮದಲ್ಲಿ ಕೇಶವ ಸಂಪೇಕೈ, ಸತ್ಯನಾರಾಯಣ್ ಬಾಗಿ, ನಾಗರಾಜ್ ಸಬಾಹಿತ್, ವಾಶಂ ರಾಮಚಂದ್ರ ಭಟ್, ಪ್ರಭಾಕರ್, ವೆಂಕಟೇಶ್, AS ಗಣಪತಿ, ಡಾಕ್ಟರ್ ಉಲ್ಲಾಸ್ ಇನ್ನಿತರರು ಹಾಜರಿದ್ದರು. ಗುಂಡಾ ಜೋಯ್ಸ್ ಅವರ ಸಂಶೋಧನಾ ಕಾರ್ಯ ಜಗತ್ತಿಗೆ ಮಾದರಿಯಾದದ್ದು. ಜಗತ್ತಿನ ಶ್ರೇಷ್ಠ ಸಂಶೋಧಕರ ಸಾಲಿನಲ್ಲಿ ಡಾಕ್ಟರ್ ಕೆಳದಿ ಗುಂಡಾ ಜೋಯ್ಸ್ ಅಗ್ರಗಣ್ಯರಾಗಿದ್ದಾರೆ ಎಂದು ಸಂಸ್ಕಾರ ಭಾರತೀಯ ಪಾರಾ ಕೃಷ್ಣಮೂರ್ತಿ ತಿಳಿಸಿದರು. ಸಾಗರ ತಾಲೂಕಿನ ವರದಾ ಮೂಲದ ವರದಾಂಬಿಕಾ ಸಭಾಭವನದಲ್ಲಿ ಶನಿವಾರ ಏರ್ಪಡಿಸಿದ್ದ ನುಡಿನಮನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆಳದಿ ವೆಂಕಟೇಶ್ ಜೋಯ್ಸ್ ಸಂಪಾದಿತ ಡಾಕ್ಟರ್ ಕೆಳದಿ ಗುಂಡಾ ಜೋಯ್ಸ್ ಕುರಿತ ಪರಂಧಾಮ ಕೃತಿಯನ್ನು ಬಿಡುಗಡೆ ಮಾಡಿ ಅವರು ಮಾತನಾಡುತ್ತಿದ್ದರು. ಭೇಟಿ ಮಾಡಿ ಹೋಗ್ಬೇಕು. ಅವರ ಪಡೆಯುವುದು ಅವರ ಚಟುವಟಿಕೆ, ಕ್ರಿಯಾಶೀಲತೆ ಮತ್ತು ಬುದ್ಧಿಯ ಹೊರತ ಏನು ಕಡಿಮೆ ಆಗಿರಲಿಲ್ಲ ಮತ್ತು ವಿಷಯದ ಬಗ್ಗೆ ಮರವೂ ಇರಲಿಲ್ಲ. ಅವರು ಪ್ರತಿ ವಿಷಯ ಚರ್ಚೆ ಮಾಡ್ತಾರೆ. ಈ ವಿಷಯ ಯಾಕೆ ಹೇಳಿದೆ ಅಂದರೆ ಒಂದು ಉದ್ದೇಶಕ್ಕೋಸ್ಕರ ಜೀವನವನ್ನು ಮೀಸಲಾಗಿಡೋದು, ಆ ಉದ್ದೇಶ ಪೂರ್ಣ ಮಾಡಲಿಕ್ಕೋಸ್ಕರ ಜೀವನದ ಕೊನೆಯ ಉಸಿರಿರುವುದು ಕೆಲಸ ಮಾಡ್ತಾ ಇದೆ. ಜೀವನದಲ್ಲಿ ಯಶಸ್ಸುಗಳು ಬರುತ್ತೆ, ಕೆಲವೊಮ್ಮೆ ಸೋಲಾಗುತ್ತೆ, ಆದರೆ ಮತ್ತೆ ಮುಂದೆ ಹೋಗೋದು, ತನ್ನಂತೆ ಇನ್ನೂ ಕೆಲವೊಮ್ಮೆ ಆ ಕೆಲಸಕ್ಕೆ ಹಚ್ಚೋದು. ಇದು ಒಳ್ಳೆಯ ಕೆಲಸ, ಇದು ಸಮಾಜಕ್ಕೋಸ್ಕರ ಆಗಬೇಕಾಗಿರೋದು, ದೇಶಕ್ಕೋಸ್ಕರ ಆಗಬೇಕಾಗಿರೋದು, ಇದ್ರ ಮುಂದೆ ಹೋಗಬೇಕು. ಬಹಳ ಒಳ್ಳೆಯ ಉದಾಹರಣೆ ಅಂದರೆ ಮಗನ ತಯಾರು ಮಾಡಿದ್ರು. ಅವರು PhD ಮಾಡಿ ಕೇಳಿದೆ, 25 ಜನಕ್ಕೆ PhD ಗೈಡ್ ಮಾಡಿದ್ದಾರೆ. ಹೀಗೆ ಮನೆಯೇ ಆ ಕಾರ್ಯಕ್ಕೋಸ್ಕರ ಸಮರ್ಪಣೆ ನಾವು ನೋಡಿ ಸಂಗ್ರಹ ಮಾಡಿದ್ದಾರೆ. ಹೀಗೆ ಒಂದು ದೃಷ್ಟಿಯಲ್ಲಿ ಗುಂಡಾ ಜೋಯಿಸರ ವ್ಯಕ್ತಿತ್ವ, ಜೀವನ ಸಾಧನೆ ಇದು ಅಧ್ಯಯನ ಯೋಗ್ಯ. ಹೌದು, ಈಗ PhD ಮಾಡಿರೋ ಗೊತ್ತಿಲ್ಲ, ಅವ್ರ ಜೀವನ ತೆಗೆದುಕೊಂಡು ಹೊಸದಾಗಿ ಇತಿಹಾಸದ ಕ್ಷೇತ್ರದಿಂದ ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ, ಅಧ್ಯಯನಶೀಲತೆಗೆ ಬಹಳ ಒಳ್ಳೆಯ ವಿಷಯ. ಅದು ಆಗಬೇಕು. ಮತ್ತು ನಾನು ಅನೇಕ ಕಡೆ ಪ್ರವಾಸ ಮಾಡೋದಾಗಿದೆ ತಮಿಳುನಾಡಿನಲ್ಲಿ. ಜೋಶಿ ಫೌಂಡೇಶನ್ನ ಅಬಸೆ ದಿನೇಶ್ ಕುಮಾರ್ ಜೋಶಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಟ್ಲಿಸ್ವಾಮಿ, ಪ್ರಮುಖರಾದ ಮಾಸನಂಜುಂಡಸ್ವಾಮಿ, ರಾಮಚಂದ್ರ ಬೆಂಗಳೂರು, ಸೂರ್ಯನಾರಾಯಣ್ ಇನ್ನಿತರರು ಹಾಜರಿದ್ದರು. ಸುಮನಾ ಜೋಯ್ಸ್ ಸ್ವಾಗತಿಸಿದರು. ಪ್ರಹ್ಲಾದ್ ವಂದಿಸಿದರು. ಡಾಕ್ಟರ್ ಕೆಳದಿ ವೆಂಕಟೇಶ್ ಜೋಯ್ಸ್ ಕಾರ್ಯಕ್ರಮ ನಿರೂಪಿಸಿದರು. ಪರಿಸರ ಸ್ವಚ್ಛವಾಗಿರಿಸಿಕೊಂಡರೆ ಡೆಂಗ್ಯೂ ಬರುವುದಿಲ್ಲ. ಡೆಂಗ್ಯೂ ಜ್ವರದ ಬಗ್ಗೆ ಮುಂಜಾಗ್ರತೆ ಇರಲಿ. ಜ್ವರ ಬಂದರೆ ಮನೆ ಔಷಧಿಗಿಂತ 1 ಬಾರಿ ವೈದ್ಯರ ಬಳಿ ತಪಾಸಣೆಗೆ ಒಳಪಡಿ ಎಂದು ಪೌರಾಯುಕ್ತ HK ನಾಗಪ್ಪ ಸಲಹೆ ನೀಡಿದ್ದಾರೆ. ಸಾಗರದ ಶಿವಪ್ಪನಾಯಕ ನಗರದಲ್ಲಿ ಶುಕ್ರವಾರ ನಗರಸಭೆ ಮತ್ತು ಆರೋಗ್ಯ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಡೆಂಗ್ಯೂ ಜಾಗೃತಿ ಕರಪತ್ರವನ್ನು ಬಿಡುಗಡೆ ಮಾಡಿ ಅವರು ಮಾತನಾಡುತ್ತಿದ್ದರು. ನಮ್ಮ ನಗರಸಭಾ ಸದಸ್ಯರಾದ ಜಾತಿಗವರು ಆಮೇಲೆ ಈಗ ಇತ್ತೀಚೆಗೆ ಈ ಸಭೆಗೆ ಆಗಮಿಸಿದರೆ ಅವರನ್ನು ನಾವು ಕನ್ನಡಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ. ಹಾಗೆ ಮಾಧ್ಯಮ ಮಿತ್ರರು ನಮ್ಮ ಡೆಲ್ಲಿಯವರು ನಾವು ಬರೋಕ್ಕಿಂತ ಮುಂಚೆ ಕಾಯ್ತಾ ಇದ್ರು. ಅವ್ರ ಜೊತೆಗೆ ನಾಗರಾಜರವರು, ಮೂರನೇ ಕಣ್ಣು ಮತ್ತೆ ನಮ್ಮ ಕ್ರಾಂತಿ ಲೋಗೋ ಅವರು ಬಂದಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ.
ಈಗ ನಮ್ಮ ಡಾಕ್ಟರ್ ಭರತ್ ಅವರು ಡೆಂಗ್ಯೂ ಮಲೇರಿಯಾ ಅದರ ಮುಂಜಾಗ್ರತೆ ಮತ್ತು ರಕ್ಷಣೆಗಳು ಮತ್ತೆ ಚಿಕಿತ್ಸೆ ಎಲ್ಲದ್ರ ಬಗ್ಗೆ ಅವ್ರು ಹೇಳಿದ್ದಾರೆ. ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನಾವು ಆಕ್ಚುಲಿ ಇಲ್ಲಿ 30 ಸ್ತ್ರೀಶಕ್ತಿ ಗುಂಪುಗಳು ಈ ಭಾಗದಲ್ಲಿದ್ದು ನಾವು ಎಲ್ಲರೂ ಅಧ್ಯಕ್ಷರು ಉಪಾಧ್ಯಕ್ಷರಾದ್ರು ಬನ್ನಿ ಅಂತ ಕರೆದಿದ್ವಿ. ಅದ್ರ ಉದ್ದೇಶ ಇಷ್ಟೇ, ಸ್ತ್ರೀಶಕ್ತಿ ಸಂಘ ಅಂದ್ರೆ ಆ ಮಹಿಳೆಯರೇ ನೀವು ಮನೆಯ ಜವಾಬ್ದಾರಿಯನ್ನ ನೋಡ್ತಕ್ಕಂಥದ್ದು. ಯಾತಕ್ಕೆ ತಮ್ಮನ್ನೇ ನಾವು ಕರಿತೀವಿ ಅಂದ್ರೆ, ನಿಮ್ಮ ಈ ಒಂದು ಡೆಂಗ್ಯೂ ಅನ್ನೋ ಒಂದು ಸೊಳ್ಳೆ ಏನಿದೆ, ಇದು ಯಾವುದೋ ಒಂದು ಬೇರೆ ಬೇರೆ ಪ್ರದೇಶದಿಂದ ಹರ್ಕೊಂಡ್ಬಂದು ಕಚ್ಚಿ ಮಾಡೋದಂತಲ್ಲ. ನಿಮ್ಮ ಮನೆಯಿಂದ ನೀರ್ ನಿಂತಿದ್ರೆ ಅಂತ ಏನಿಲ್ಲ ಬಿಡಿ, ಉತ್ಪತ್ತಿ ಆದಂತ ಒಂದು ಸೊಳ್ಳೆ ಯಾವುದು ಡೆಂಗ್ಯೂ ಸೊಳ್ಳೆ. ಅದರಿಂದ ತಾವುಗಳು ಮಹಿಳೆಯರಿಗೆ ಹೆಚ್ಚಿನ ನಾವು ಅರಿವು ಮಾಡಿದ್ದೇವೆ. ನಿಮ್ಮ ಮನೆಯ ಸ್ವಚ್ಛತೆ ಜೊತೆಗೆ ಸ್ವಲ್ಪ ಆ ಕಡೆ ಈ ಕಡೆ ಕೈಗೆ ನೀವು ಸ್ವಚ್ಛತೆ ಮಾಡ್ಕೊಂಡ್ರೆ ಮನೆ ಹೊರಬಾಗ ಯಾವುದೇ ಕಾರಣಕ್ಕೂ ಡೆಂಗ್ಯೂ ಬರೋದಿಲ್ಲ. ಇಷ್ಟೇ. ನೀವು ಉದಾಹರಣೆಗೆ ಪಾತ್ರೆ ತೊಳೆಯಕ್ಕೆ ಅಂತೇಳಿ ಒಂದು ಟಬ್ ಇಟ್ಕೊಂಡಿರ್ತೀರ, ಒಂದು ಬಕೆಟ್ ಇಟ್ಕೊಂಡಿರ್ತೀರ. ಆ ಬಕೆಟ್ ಎಲ್ಲಾ ತೊಳೆದಾದ್ಮೇಲೆ ಅದು ನೀವು ಚೆಲ್ತೀರ. ಚೆಲ್ಲಿದ ಮೇಲೆ ಸಹ ನೀವು ಇಟ್ಟಾಗ ಒಂದು ಕೈ ನೀರು ನಿಂತಿರ್ತದೆ. ಅದರಲ್ಲಿ ಒಂದು 1000 ಡೆಂಗ್ಯೂ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ 3 ದಿವಸಕ್ಕಿಂತ ಜಾಸ್ತಿ ಆಗ್ತದೆ. ಒಂದು ಟೈರು, ಒಂದು ಖಾಲಿ ಪಾಟ್ಗಳು ಅಥವಾ ಮಡಿಕೆ ಪೀಸು, ಅದು ಸೊಳ್ಳೆಗೆ ಇಷ್ಟೇ ನೀರು ಸಾಕು. ಈ ಸೊಳ್ಳೆ ಏನು ಡೆಂಗ್ಯೂ ಸೊಳ್ಳೆ ಇದೆ, ಇದು ಹರಿಯುವ ನೀರಿನಲ್ಲಾಗ್ಲಿ ತುಂಬಾ ಕೊಳಚೆ ನೀರಿನಲ್ಲಿ ಉತ್ಪತ್ತಿ ಆದಂತ ಸೊಳ್ಳೆ ಅಲ್ಲ. ಇದು ಶೀಲವಂತ ಸೊಳ್ಳೆ. ಶೀಲವಂತ ಅಂದ್ರೆ ನೀರು ಸ್ವಚ್ಛವಾಗಿರ್ಬೇಕು. ಆ ನೀರನ್ನ ಯಾರು ಡಿಸ್ಟರ್ಬ್ ಮಾಡಬಾರ್ದು. ನೀವು ಮನೆಯಲ್ಲಿ ನಿಮ್ಮ ಟ್ಯಾಂಕ್ ಇರ್ತದೆ, ಎಲ್ಲರೂ ಸಹ ದಿನನಿತ್ಯ ಸ್ವಚ್ಛ ಮಾಡಿ ಟ್ಯಾಂಕ್ ತುಂಬಿಕೊಳ್ಳೋಕೆ ಇನ್ನೊಂದಕ್ಕೆ ಆಗೋದಿಲ್ಲ. ಈಗ ಏನು ಮಾಡೋದು ಬೇಡ, ನಿಮ್ಮ ಟ್ಯಾಂಕ್ ಅಲ್ಲಿ ಇರ್ತಕ್ಕಂಥ ನೀರು ಒಂದು ಬಕೆಟ್ ನೀರು ತುಂಬಿಟ್ಟು ಮೇಲಿಂದ ಹೋಗಿದ್ರೆ ಆ ಸೊಳ್ಳೆ ಮೊಟ್ಟೆಗಳೇನಾದ್ರೆ ನಿಮ್ಮನೆ ಚರಂಡಿ ಎದುರುಗಡೆ ಎಲ್ಲರೂ ನಾವು ಪೆಟ್ಟು ಚರಂಡಿ ಕ್ಲೀನ್ ಮಾಡಕ್ಕಾಗಲ್ಲ. ನಾವು ನೀವ್ ಏನ್ ಮಾಡೋದು ಬೇಡ, ನಿಮ್ಮ ನಾವು ನೀರಿಗಂತೂ ತೊಂದರೆ ಮಾಡಿಲ್ಲ ಸಾಧಾರಣ. ಹೌದಾ? ಪ್ರತಿಯೊಬ್ಬರಿಗೂ ನೀರು ಕೊಡ್ತೀವಲ್ಲ, ನೀವು ಏನು ಬೇಡ, ನಿಮ್ಮ ಮನೆ ಮುಂದ್ಗಡೆ ಇರೋ ಚರಂಡಿಗೆ ಬಕೆಟ್ ನೀರು ಹಾಕಿ ಆ ಚರಂಡಿಯಲ್ಲಿ ಸೊಳ್ಳೆ ಸಾಕ. ಮತ್ತೇನಾದ್ರು ಬೆಳಿಗ್ಗೆ ಟೈಮ್ 9 ಗಂಟೆ ಮೇಲೆ ಬೆಳಿಗ್ಗೆ 6 ರಿಂದ 7:30 ಅಷ್ಟೊತ್ತಿಗೆ ನಿಮ್ ಮನೆ ಮುಂದೆ ಇರ್ತಕ್ಕಂಥ ಚರಂಡಿಗೆ ಅದ್ರ ಬಗ್ಗೆ ನೀರು ಹಾಕ್ತೀವಿ. ಅದು ಹೇಳಿದ್ನಲ್ಲ, ಹರಿಬೇಕು ಅಂತ ಇಲ್ಲ, ಅದು ಕಲಿತಿದ್ರೆ ಸರ್ ಅಲ್ಲಾಡ್ಬೇಕು. ಡೈಲ್ಯೂಷನ್ ಅಂತ ಹೇಳ್ತೀವಿ. ಆ ಡೈಲ್ಯೂಷನ್ ಆದ ತಕ್ಷಣ ಅದು ಮಟ್ಟಗಳು ಹೊರಡೋಗಿರುತ್ತೆ. ಅದು ತುಂಬಾ ಸೂಕ್ಷ್ಮವಾದ ಜೀವಿ. ಆ ತರದನ್ನ ಮಾಡ್ಕೊಳ್ಳಿ. ಮತ್ತೆ ಇದೆ ನಮ್ಮ ಸಾಂಪ್ರದಾಯಿಕ ಭಾರತ ದೇಶದ ನಮ್ಮ ಸಾಂಪ್ರದಾಯಿಕ ಮನೆ ಮದ್ದಿಗೆ ವಿಶ್ವದ ಮನ್ನಡಿಗಿದೆ. ಹಾಗಂತೇಳಿ ನೀವು ಆಸ್ಪತ್ರೆಗೆ ತೋರಿಸ್ತೇನೆ, ಚಿಕಿತ್ಸೆ ತಗೊಳ್ದೇನೆ ನೀವು ಮನೆ ಮಟ್ಟಿಗೆ ಪಪ್ಪಾಯಿ ತಿಂದ್ರೆ ಸರಿ ಆಗುತ್ತೆ, ಇನ್ನೊಂದು ತಿಂದ್ರೆ ಸರಿ ಆಗುತ್ತೆ ಅನ್ನೋದನ್ನ ಅದಕ್ಕೆ ಸೀಮಿತವಾದ್ರೆ ಆಸ್ಪತ್ರೆಗೆ ಹೋಗಿ ಫಸ್ಟ್ ಟ್ರೀಟ್ಮೆಂಟ್ ತಗೊಳ್ಳಿ. 3 ದಿವಸ ಆದ್ಮೇಲೆ ಸರಿ ಆಗಿಲ್ಲ ಅಂದ್ರೆ ಇದು ಮಾಡಿ ಪರೀಕ್ಷೆ ಮಾಡ್ತೀವಿ. ಯಾಕಂದ್ರೆ ಪರಿಹಾರ ಅದೇ. ಈಗ ನಮ್ಮಲ್ಲಿರ್ತಕ್ಕಂಥ ಪ್ರಾಚೀನ ಗಿಡಮೂಲಿಕೆಗಳು ಅವನ ಶಕ್ತಿ ಕಳ್ಕೊಂಡಿಲ್ಲ, ಆದ್ರೆ ನಾವು ಅದರಿಂದ ಗುಣಮುಖರಾದ ಶಕ್ತಿಯನ್ನು ಕಳ್ಕೊಂಡಿದ್ವಿ. ನಾವು ಪ್ಯಾರಾಸೆಟಮಾಲ್ ಡೋಲೋ 650 ತಿಂದ್ರೇನೆ ಜ್ವರ ಕಡಿಮೆ ಆಗುತ್ತೆ. ನೀವು ಹಿಂದಿನ ತರ ಒಂದು ಸಣ್ಣ ಯಾವುದು ವೈಟಲ್ ಡಾಕ್ಟ್ರು ಡಾಕ್ಟ್ರು ಎಲ್ಲ ಕೊಡ್ತಿದ್ದಲ್ಲ, ಆ ಮಾತ್ರೆ ಎಲ್ಲ ಇದೆ ಜ್ವರ ಕಡಿಮೆ ಆಗಲ್ಲ. ಡೋಲೋ 650ನೇ ಬೇಕು, ಅಲ್ಲಿನೇ ಸ್ಟಾರ್ಟ್. ಅದರಿಂದ ಇದಗಳು ಟ್ರೀಟ್ಮೆಂಟ್ಗೆ ಹೆಚ್ಚು ಕೊಡಿ. ಮನೆ ಹತ್ರ ಮನೆಯಲ್ಲಿ ದಾಸವಾಳ ಗಿಡ ಇದೆ, ದಯವಿಟ್ಟು ದಿನಕ್ಕೊಂದ್ಸರಿ ಅದನ್ನ ಅಲ್ಲಾಡಿಸಿ ಬೆಳಿಗ್ಗೆ ಸಾಯಂಕಾಲ. ದಾಸವಾಳ ಗಿಡದಲ್ಲಿ ಮತ್ತೆ ಉತ್ಪತ್ತಿ ಆದ ಸೊಳ್ಳೆಗಳು ನಮ್ಮ ಚರಂಡಿಯಲ್ಲಿ ಉತ್ಪತ್ತಿ ಆಗಲ್ಲ. ಅವು ಅಷ್ಟು ಸ್ವಲ್ಪ ಅವ್ರದ್ದು ಇದನ್ನ ಅಪ್ಗ್ರೇಡ್ ಮಾಡ್ತಿದ್ದಾರೆ. ಅವರು ಬದುಕಿನ ಪದ್ಧತಿ ಸೊಳ್ಳೆಗಳು ನಿಮ್ಗೆ ಗೊತ್ತಿರ್ಬೋದು. ಇದು ಏನು ಈ ದಾಸವಾಳ ಗಿಡ ಇರುತ್ತಲ್ಲ, ಅದ್ರ ಎಲೆ ಕೆಳಗಡೆ ನೀವು ಚೆಕ್ ಮಾಡಿ ಬಿಳಿ ಬಿಳಿ ತರ ಇರ್ತದೆ, ಅದೇ ಸೊಳ್ಳೆ ಮಟ್ಟಗಳು. ನೀವು ಅದು ಸುಮ್ಮನೆ ಅಲ್ಲಾಡ್ಸಿದ್ರೆ ಸಾಕು, ತಗೋಬಿಡ್ತಾರೆ. ಜಾಸ್ತಿ ಎಲ್ಲ ಒಂದು ಸೊಳ್ಳೆ 5 ಮಿನಿಟ್ಸ್ಗಿಂತ ಜಾಸ್ತಿ ಹಾರಾಟ ಮಾಡೋ ಶಕ್ತಿ ಇರಲ್ಲ. 5 ನಿಮಿಷಕ್ಕಿಂತ ಜಾಸ್ತಿ ಹಾರೋ ಶಕ್ತಿ ಇರಲ್ಲ. ಅದು ಒಂದ್ ಕಡೆ ಕುತ್ಕೊಂಡು ಹೋಗ್ತಾ ಇರುತ್ತೆ. ನೀವು ಮಾಡ್ತೀವಿ, ನಾವು ಇಲ್ಲಿ ಹೊರಕಟ್ಟಿ ಇಷ್ಟೇ ಕೊಡ್ತೇವೆ, ಇಲ್ಲಿ ಹೊರಕಟ್ಟಿ ಇಲ್ಲಿ ಬರ್ತೇವೆ. ಸೊಳ್ಳೆ ನೋಡಿದ್ರೆ ನೀವು ಹಾರ್ಬಿಟ್ಟು ಒಂದು ರೂಮಿಂದ ಇನ್ನೊಂದು ರೂಮ್ ಹೋಗಲ್ಲ, ಶಕ್ತಿ ಇಲ್ಲ. ಅದಕ್ಕಾಗಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಭರತ್ ಮಾತನಾಡಿ, ಸ್ವಲ್ಪ ಹೇಳಲಿಕ್ಕೆ ನಾನು ಉಪಯೋಗಿಸ್ಕೊಂತ ಇದ್ದೀನಿ. ಮೊದಲನೇದಾಗಿ ನಮ್ಮ ಡೆಂಗ್ಯೂ ಈ ಚಿತ್ರಗಳನ್ನು ನೋಡ್ತಿರ್ಬೋದು ನೀವು ಇಲ್ಲಿ. ಇದು ಗರಡೆ ಚಿಪ್ಗಳಲ್ಲಿ ಮತ್ತೆ
ಟೈರ್ಗಳಲ್ಲಿ ಮನೆ ಅಕ್ಕಪಕ್ಕನೇ ಇಲ್ಲಿ ಬಿದ್ದಿರುತ್ತೆ. ಅದರಲ್ಲೇ ಕೂಡ ಈ ಡೆಂಗ್ಯೂ ಸೊಳ್ಳೆ ಮತ್ತೆ ಕೊಳಚೆ ನೀರಿನಲ್ಲಿ ಬರೋದಕ್ಕಿಂತ ಈ ತರ ಕ್ಲೀನ್ ಆಗಿರೋ ನೀರಲ್ಲಿ ಬರುವಂತದ್ದು ಜಾಸ್ತಿ. ಕ್ಲೀನ್ ನೀರಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಕೊಳಚೆ ನೀರಿನಕ್ಕಿಂತ ಚೆನ್ನಾಗಿರೋ ಅಂತ ಕ್ಲೀನ್ ನೀರಲ್ಲಿ ಬೆಳೆಯುತ್ತೆ. ಇದು ಮನೆ ಅಕ್ಕಪಕ್ಕನೇ ಬೆಳೆಯುತ್ತೆ, ಎಲ್ಲೂ ತುಂಬಾ ದೂರದಲ್ಲಿ ಏನು ಇರಲ್ಲ. ಸೊ ನಾನು ಈ ಮಾಧ್ಯಮದ ಮುಖಾಂತರ ಏನ್ ಕೇಳ್ಕೊಂತಿದ್ದೀನಿ ಅಂದ್ರೆ, ಜನರಿಗೆ ತಮ್ಮ ಮನೆ ಒಳಗಡೆ ಮತ್ತೆ ಒಳಾಂಗಣ ಮತ್ತು ಹೊರಾಂಗಣವನ್ನ ಎರಡನ್ನೂ ಎಲ್ಲೂ ನೀರು ನಿಲ್ದೇ ಇರೋ ಹಾಗೆ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಹೇಳ್ತಾ ಇದ್ದೀನಿ. ಅಂಡ್ ಮತ್ತೆ ಏನಂದ್ರೆ, ಕೆಲವು ಕಡೆ ನಾವು ಈಗ ಲಾರ್ವಾ ಸರ್ವೆ ನಮ್ ಡಿಪಾರ್ಟ್ಮೆಂಟ್ ಇಂದ ಮಾಡ್ತಾ ಇದೀವಿ. ನಾವು ಎಷ್ಟೇ ಮಾಡಿದ್ರು ಕೂಡ ಸಾಮಾಜಿಕವಾಗಿ ಇದು ಪ್ರತಿಯೊಬ್ರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕಾಗುತ್ತೆ. ಒಂದು ಕನೆಕ್ಟ್ ವಿತ್ ಕಮ್ಯುನಿಟಿ ಕಂಟ್ರೋಲ್ ಡೆಂಗ್ಯೂ ಅಂತ ಹೇಳಿದೆ. ಅಂದ್ರೆ ಸಮುದಾಯದೊಂದಿಗೆ ಸೇರಿ ಡೆಂಗ್ಯೂ ಜ್ವರವನ್ನು ನಿಯಂತ್ರಿಸೋಣ ಅಂತ ಇದೆ. ಅದರ ಅರ್ಥ ಏನು, ಇದು ಯಾವುದೇ ಒಂದು ನಮ್ ಡಿಪಾರ್ಟ್ಮೆಂಟ್ ಆಗ್ಲಿ, ನಗರಸಭೆಯವರಾಗ್ಲಿ ಒಬ್ಬರೇ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಸೇರ್ಕೊಂಡು ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಪೂರ್ತಿ ಸಮುದಾಯದ ಹೆಲ್ಪ್ ಇದಕ್ಕೆ ಬೇಕಾಗುತ್ತೆ. ಸೊ ಇದಕ್ಕೆ ಏನಂದ್ರೆ, ಪ್ರತಿಯೊಬ್ರು ತಮ್ಮ ತಮ್ಮ ಮನೆ ಅಥವಾ ಅಕ್ಕಪಕ್ಕದಲ್ಲಿ ಕ್ಲೀನ್ ಆಗಿ ಇಟ್ಕೋಬೇಕು. ಆಮೇಲೆ ಡೆಂಗ್ಯೂ ಈ ಸೊಳ್ಳೆಗಳನ್ನ ಉತ್ಪತ್ತಿ ತಾಣಗಳನ್ನ ಇದು ಕಂಟ್ರೋಲ್ ಇಟ್ಕೋಬೇಕು. ಹಾಗೆ ಇದರಿಂದ ನಾವು ಸೊಳ್ಳೆಗಳನ್ನ ಕಂಟ್ರೋಲ್ ಮಾಡಿದ್ರೆ ಡೆಂಗ್ಯೂವನ್ನು ನಾವು ಖಂಡಿತವಾಗ್ಲೂ ಕಂಟ್ರೋಲ್ ಮಾಡ್ಬೋದು. ಡೆಂಗ್ಯೂ ಆಗ್ಲಿ ಮಲೇರಿಯಾ ಆಗ್ಲಿ ಎರಡನ್ನೂ ಕಂಟ್ರೋಲ್ ಮಾಡ್ಬೋದು. ಸೊ ಇದನ್ನ ಏನ್ ಮಾಡಿ ಅಂದ್ರೆ, ಈಗ ನಮ್ಮ ಇದರಲ್ಲಿ ನಾವು ಲಾರ್ವಾ ಸರ್ವೆ ಮಾಡ್ತಾ ಇದೀವಿ. ಆಮೇಲೆ ನಮ್ಮ ಇದರಿಂದ ನಗರಸಭೆಯಿಂದ ಸ್ವಚ್ಛತೆ ಕಾರ್ಯಕ್ರಮ ಮತ್ತೆ ಚರಂಡಿಗಳಲ್ಲಿ ಎಲ್ಲೂ ನೀರು ನಿಲ್ದೇ ಇರೋ ಹಾಗೆ ನೋಡ್ಕೋಬೇಕಾಗುತ್ತೆ. ಆಮೇಲೆ ಯಾವುದೇ ಕೊಳಚೆ ನೀರು ತುಂಬಾ ದಿನ ನಿಲ್ಬಾರ್ದು. ಡ್ರೈನೇಜ್ ಸಿಸ್ಟಮ್ ಅನ್ನು ಚೆನ್ನಾಗಿರ್ಬೇಕು. ಮತ್ತೆ ಸ್ವಲ್ಪ ಫಾಗಿಂಗ್ ಅನ್ನ ಮಾಡೋದು ಬೇಡ. ಚರಂಡಿಗಳಿಗೆ ಬೇಕಾದ್ರೆ ಸ್ಪ್ರೇಯಿಂಗು ಇದನ್ನ ಮಾಡ್ಕೊಂಡು ನಾವು ಕಂಟ್ರೋಲ್ ಮಾಡ್ಕೋಬೇಕಾದ್ರು. ಮತ್ತೆ ಇನ್ನೊಂದು, ಮನೆ ಒಳಗಡೆ ಮಲಗುವಾಗ ಸೊಳ್ಳೆ ಪರದೆಯನ್ನು ಯೂಸ್ ಮಾಡೋದು, ಕಾಯಿಲ್ಗಳನ್ನ ಯೂಸ್ ಮಾಡೋದು, ಈ ತರ ಮಾಡಿ ಸೊಳ್ಳೆಗಳನ್ನ ನಿಯಂತ್ರಣ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಒಂದ್ಸತಿ ಡೆಂಗ್ಯೂ ಬಂದ್ಮೇಲೆ ಗೊತ್ತೇ ಇದೆ, ಅದು ಹಾಸ್ಪಿಟಲ್ ಟ್ರೀಟ್ಮೆಂಟು. ಈಗ ಆಲ್ರೆಡಿ ನಮ್ಮಲ್ಲಿ 104 ಕೇಸು ಜೂನ್ 6ನೇ ತಾರೀಕು ಹೊರಗಿನ ರಿಪೋರ್ಟು. ಸಾಗರ ತಾಲೂಕು ಒಂದ್ರದ್ದೇ ಹೇಳ್ತಾ ಇದ್ದೀನಿ. ಆಮೇಲೆ ನಮ್ಮ ಇಲ್ಲಿ ಸಬ್ ಡಿವಿಷನಲ್ ಹಾಸ್ಪಿಟಲ್ ಸಾಗರದಲ್ಲಿ 224 ಕೇಸ್ ಪಾಸಿಟಿವ್ ಇದೆ. ಅದರಲ್ಲಿ ಅರ್ಧ ಕೇಸ್ ಮಾತ್ರ ನಮ್ಮ ಸಾಗರದ್ದು, ಇನ್ನರ್ಧ ಕೇಸು ಬೇರೆ ಬೇರೆ ತಾಲೂಕುಗಳಿದ್ದು. ಸೊ ಇದನ್ನ ನಮ್ಮ ಆಸ್ಪತ್ರೆ ಮೇಲೂ ಕೂಡ ತುಂಬಾ ಒತ್ತಡ ಬೀರ್ತಾ ಇದೆ. ಇವಾಗ ಏನಾಗ್ತಿದೆ ಅಂದ್ರೆ, ಕೇಸ್ ಜಾಸ್ತಿ ಇದೆ, ಬೆಡ್ಗಳ ಸಂಖ್ಯೆ ಕಡಿಮೆ ಇದೆ. ಸೊ ಇದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಮೈನ್ ಆಗಿ ಸೊಳ್ಳೆಯ ನಿಯಂತ್ರಣ ಕಾರ್ಯಕ್ಕೆ ನಾವು ಮುಂದಾಗಬೇಕಾಗತ್ತೆ. ಸೊಳ್ಳೆಯ ನಿಯಂತ್ರಣಕ್ಕೆ ಆದಷ್ಟು ಹೆಚ್ಚಿನ ಒತ್ತುಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ವೇದಿಕೆಯಲ್ಲಿ ನಗರಸಭಾ ಸದಸ್ಯರಾದ ಸವಿತಾ ವಾಸು, ಸೈಯದ್ ಜಾಕಿರ್, ಸಬೀನಾ ತನ್ವೀರ್, ಉಮೇಶ್, ಪರಿಸರ ಅಭಿಯಂತರ ಮದನ್, ಶೈಲೇಶ್, ಶಿವಪ್ಪ ನಾಯಕ ಯುವಜನ ಸಂಘದ ಅಧ್ಯಕ್ಷ ಚಂದ್ರಶೇಖರ್, ಮುಖ್ಯ ಶಿಕ್ಷಕ ಎಂಪಿ ಸತ್ಯನಾರಾಯಣ್ ಇನ್ನಿತರರು ಹಾಜರಿದ್ದರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.